ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನೋ ಸುದೀಪ್. ಸ್ನೇಹಿತರೆ, ಇವತ್ತಿನ ವಿಷಯ ಏನಂತ ನೋಡೋದಾದರೆ, ಏನು ಈಗ 2024 ಕಳೆದು ಹೋಗಿ ಹೊಸ ವರ್ಷ ಅಂದರೆ 2025 ಬರ್ತಾ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಏನು ಆಹಾರ ಇಲಾಖೆ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ಗಳು ಸಹ ಬರ್ತಾ ಇದ್ದಾವೆ. ಜೊತೆಗೆ ಏನು ಸಾಕಷ್ಟು ಅಪ್ಡೇಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಆಹಾರ ಇಲಾಖೆ ಕಡೆಯಿಂದ. ಪಡಿತರ ಚೀಟಿಯಲ್ಲಾಗಿರ್ಬೋದು ಅಥವಾ ಪಡಿತರ ಪಡ್ಕೊಳ್ಳೋದ್ರಲ್ಲಾಗಿರ್ಬೋದು ಸಾಕಷ್ಟು ಬದಲಾವಣೆಗಳನ್ನು ಕೂಡ ತರ್ತಾ ಇದ್ದಾರೆ ಸ್ನೇಹಿತರೆ. ಸೊ ಹಾಗಾದರೆ ಬನ್ನಿ ಸ್ನೇಹಿತರೆ, ಏನು 2025 ಹೊಸ ವರ್ಷದಲ್ಲಿ ರಾಜ್ಯದ ಎಲ್ಲ ಪಡಿತರ ಚೀಟಿದಾರರಿಗೂ ಕೂಡ ಏನೆಲ್ಲ ಬದಲಾವಣೆ ಆಗುತ್ತೆ, ಏನೆಲ್ಲ ಹೊಸ ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಈಗಾಗಲೇ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಟಿದ್ದೀರೋ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಏನು ಮೊದಲನೇದಾಗಿ ನೋಡೋದಾದರೆ, ಏನು ನಿಮ್ಮ ಪಡಿತರ ಚೀಟಿ ಏನಿದೆ ಅದು ನಿಮ್ಮ ಊರಿನಲ್ಲಿರುತ್ತೆ ಸ್ನೇಹಿತರೆ. ಸೊ ಏನಪ್ಪ ಅಂದರೆ, ನೀವು ಕೆಲಸಕ್ಕೋಸ್ಕರ ಭಾಳ ದೂರದಲ್ಲಿ ಒಂದು ಪ್ರದೇಶದಲ್ಲಿ ನೀವು ವಾಸವಾಗಿರ್ತೀರ. ಆ ಟೈಮಲ್ಲಿ ನೀವೇನಪ್ಪ ಮಾಡ್ತಿದ್ರಿ ಅಂದರೆ, ನಿಮ್ಮ ಊರಿನಲ್ಲಿರೋ ಯಾರು ನಿಮ್ಮ ದೊಡ್ಡಪ್ಪ ಆಗಿರ್ಬೋದು, ಚಿಕ್ಕಪ್ಪ ಆಗಿರ್ಬೋದು, ನಿಮ್ಮ ರಿಲೇಷನಲ್ಲಿರೋರಿಗೆ ನಿಮ್ಮ OTP ಸಂಖ್ಯೆಯನ್ನು ಹೇಳುವ ಮುಖಾಂತರ ನಿಮ್ಮ ಪಡಿತರವನ್ನು ಅಲ್ಲಿ ಪಡ್ಕೋತಿದ್ರು ಸ್ನೇಹಿತರೆ. ಆದರೆ ಇನ್ನು ಮುಂದೆ ಆ ರೀತಿ OTP ಹೇಳಿ ನಿಮ್ಮ ಪಡಿತರವನ್ನು ಪಡ್ಕೊಳ್ಳೋಕ್ಕೆ ಇನ್ನು ಮುಂದೆ ಆಗಲ್ಲ ಸ್ನೇಹಿತರೆ. ಕಂಪ್ಲೀಟಾಗಿ ಏನು OTP ಕೊಟ್ಟು ನಿಮ್ಮ ಏನು ರೇಷನನ್ನು ಪಡ್ಕೋತಿದ್ರಿ ಅದು ಇನ್ನು ಮುಂದೆ ಬಂದ್ ಮಾಡಬೇಕು, ರದ್ದು ಮಾಡಬೇಕು ಅಂತ ಈಗ ಆಹಾರ ಇಲಾಖೆ ಏನು ಇವಾಗ ಕಡ್ಡಾಯವಾಗಿ ಅದನ್ನು ಬಂದ್ ಮಾಡಬೇಕು, ಇನ್ನು ಮುಂದೆ ಅವಕಾಶ ಇಲ್ಲ ಅಂತ ಏನು ಆಹಾರ ಇಲಾಖೆ ತಿಳಿಸಿದೆ ಸ್ನೇಹಿತರೆ. ಸೊ ಏನಪ್ಪ ಅಂದರೆ, ಪಡಿತರ ಚೀಟಿದಾರರು ತಮ್ಮ ಪಡಿತರ ಚೀಟಿಯಲ್ಲಿ ಸೂಚಿಸಿದಂತೆ ತಮ್ಮ ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ತಮ್ಮ ಬಯೋಮೆಟ್ರಿಕ್ ಅನ್ನು ನೀಡಿ ತಮ್ಮ ಪಡಿತರವನ್ನು ಪಡ್ಕೋತಿದ್ರು ಸ್ನೇಹಿತರೆ. ಆದರೆ ಕೆಲವಷ್ಟು ಜನ ಏನಪ್ಪ ಮಾಡ್ತಾ ಇದ್ರು ಅಂದರೆ, ತಮ್ಮ ಏನು ಆಧಾರ್ ಜೋಡಣೆ ಆಗಿರುವ ಒಂದು ಮೊಬೈಲ್ ಸಂಖ್ಯೆಯ OTP ಮುಖಾಂತರ ಏನು ಅವ್ರಿಗೆ ಗೊತ್ತಿರೋ ಒಬ್ಬರು ಇನ್ನೊಬ್ಬರು ಮತ್ತೊಬ್ಬರು ಆಗಿರ್ಬೋದು ಅವರು ತಮ್ಮ ನ್ಯಾಯಬೆಲೆಗಳಿಗೆ ಕಳಿಸಿ ಅವರು ಏನು ಅವರ ಹೆಸರಲ್ಲಿ ಇವರು ಒಂದು ತಮ್ಮ ಪಡಿತರವನ್ನು ಪಡ್ಕೋತಿದ್ರು ಸ್ನೇಹಿತರೆ. ಜೊತೆಗೆ ಸ್ನೇಹಿತರೆ, ಏನು ಆಹಾರ ಇಲಾಖೆ ಯಾಕೆ ಈ ಒಂದು OTPಯನ್ನು ಬಂದ್ ಮಾಡಬೇಕು ಅನ್ನೋ ಕೆಲಸಕ್ಕೆ ಬಂದಿದೆ ಅಂತ ನೋಡೋದಾದರೆ, ಸ್ನೇಹಿತರೆ ಈಗ ಏನು ಇವಾಗ OTP ಕೊಟ್ಟು ತಗೋತಾ ಇದ್ದಾರೆ, ಅವ್ರು ಭಾಳ ದೂರದಲ್ಲಿರ್ತಾರೆ. ಯಾಕಂದರೆ ಅವ್ರಿಗೆ ಅಲ್ಲಿ ಬಂದು ಟ್ರಾವೆಲ್ ಮಾಡಿಕೊಂಡು ಬಂದು ಅವರ ರೇಷನನ್ನು ತಗೊಂಡೋಗೋಕ್ಕಾಗಲ್ಲ. ಆ ಟೈಮಲ್ಲಿ ಈ ಮಧ್ಯವರ್ತಿಗಳು ಅಂತ ಯಾರೆಲ್ಲ ಇದ್ದಾರೆ ಅವ್ರು ಏನಪ್ಪ ಮಾಡ್ತಿದ್ರು ಅಂದರೆ, ಅವ್ರಿಗೆ ಒಂದು ಸ್ವಲ್ಪ ಹಣ ಕೊಡೋ ಆಕಾಂಕ್ಷೆಯನ್ನು ತೋರಿಸಿ ತಮ್ಮ ಏನು ಪಡಿತರ ಏನಿದೆ ಅದನ್ನು ಇವರೇ ಉಪಯೋಗಿಸ್ತಾ ಇದ್ರು ಸ್ನೇಹಿತರೆ. ಸೊ ಹಾಗಾಗಿ ಯಾರಿಗೆ ತಕ್ಕಬೇಕು ಅವರ ಪಡಿತರವನ್ನು ಅವರೇ ತಗೋಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ಇವಾಗ ಆಹಾರ ಇಲಾಖೆ ಈ ಒಂದು OTP ಬಂದ್ ಎಂಬ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಜೊತೆಗೆ ಸ್ನೇಹಿತರೆ, ಈ ಕೆಲಸವನ್ನು ಕೂಡ ಕಾರ್ಯರೂಪಕ್ಕೆ ತರಬೇಕು ಅಂತ ನೋಡ್ತಾ ಇದ್ದಾರೆ. ಏನಪ್ಪ ಅಂತ ನೋಡೋದಾದರೆ, ಏನು ವೃದ್ಧರಿದ್ದಾರೆ, ಏನು ಆರೋಗ್ಯ ಸಮಸ್ಯೆ ಇರುವವರಿಗೆ, ಜೊತೆಗೆ 70 ವರ್ಷದ ಮೇಲ್ಪಟ್ಟವರಿಗೆ ಏನು ಅವರ ಮನೆ ಬಾಗಿಲಿಗೆ ತಮ್ಮ ಪಡಿತರವನ್ನು ರೂಪಿಸಬೇಕು, ತಲುಪಿಸಬೇಕು ಎನ್ನೋ ಕಾರ್ಯವನ್ನು ಕೂಡ ಆಹಾರ ಇಲಾಖೆ ಈ ಕೆಲಸವನ್ನು ಮಾಡಬೇಕು ಅಂತ ಚಿಂತನೆಯಲ್ಲೂ ಕೂಡ ಇದೆ ಸ್ನೇಹಿತರೆ. ಸೊ ಆದರೆ ಸ್ನೇಹಿತರೆ, ಏನು ಹಳ್ಳಿಗಳಲ್ಲಿ ಸಾಕಷ್ಟು ಜನ ಏನು ವೃದ್ಧರ ಇರ್ತಾರೆ. ಯಾಕಂದರೆ ತಮ್ಮ ಮಕ್ಕಳೆಲ್ಲರೂ ಕೂಡ ಏನು ಪೇಟೆಗೆ ಹೋಗಿ ದುಡಿಯುವ ಕಾರ್ಯಗಳಲ್ಲಿ ನಿರಂತರಾಗಿರ್ತಾರೆ. ಸೊ ಈ ಕೆಲಸ ಏನಿದೆ ಅದು ಆದಷ್ಟು ಏನು ಕಾರ್ಯರೂಪಕ್ಕೆ ಅಂತ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನೋಡಬೇಕು, ಇದೊಂದು ಚಿಂತನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಇನ್ನು ಮುಂದೆ ನಿಮ್ಮ ಊರಿನಲ್ಲಿರುವ ತಮ್ಮ ಸಂಬಂಧಿಕರಾಗಿರ್ಬೋದು, ಪರಿಚಯಸ್ಥರಾಗಿರ್ಬೋದು, ನೆರೆಹೊರೆಯಾಗಿರ್ಬೋದು ಅಂಥವ್ರಿಗೆ ನಿಮ್ಮ OTPಯನ್ನು ಕೊಟ್ಟು ನೀವೇನು ನಿಮ್ಮ ಪಡಿತರವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ರಿ, ಅದು ಇನ್ನು ಮುಂದೆ ಆಗಲ್ಲ ಸ್ನೇಹಿತರೆ. ಇದನ್ನು ಕಡಾಖಂಡಿತವಾಗಿ ಏನು ಆಹಾರ ಇಲಾಖೆ ಕಡೆಯಿಂದ ಸ್ಥಗಿತಗೊಳಿಸಲು ಬಂದ್ ಮಾಡಲು ಒಂದು ಕಾರ್ಯನಿರ್ವಹಣೆ ಬಂದಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.